ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಬ್ರಹ್ಮಸ್ವರೂಪಾ ಜ್ಯೋತಿರೂಪಾ ಸನಾತನೀ ಸರ್ವವಿದ್ಯಾಧಿದೇವಿ ಯಾ ತಸ್ಯೈ ವಾಚೇ ನಮೋ ನಮಃ. ಅಧಃ ಪೂರ್ಣಂ ಜಗತ್ಪ್ರಾಣಾನ್ ಸಂಸ್ಕೃತಂ ಸಂಸ್ಕೃತಿಂ ಗುರುಂ ಕೃಷಿಕಂ ಸೈನಿಕಂ ಗಾಂಚ ವಂದೇ ಭಾರತಮಾತರಂ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ವಸಿಷ್ಠರು ಎಲ್ಲ ಪ್ರಜೆಗಳನ್ನು ರಾಮನ ಜೊತೆಗೆ ಮಾತುಕತೆ ಆಡ್ತಾ ಇರುವ ಸಂದರ್ಭದಲ್ಲಿ ಲವಕುಶರಿಗೆ ಹೇಗೆ ಎಲ್ಲೆಲ್ಲಿ ಎಷ್ಟೆಷ್ಟು ವಿಭಾಗಗಳನ್ನು ಮಾಡಿಕೊಡಬೇಕು ಅನ್ನೋದರ ಬಗ್ಗೆ ಚರ್ಚೆ ಮಾಡಿ ಅದರ ಲಕ್ಷ್ಮಣನ ಭರತ ಶತ್ರುಘ್ನರ ಎಲ್ಲ ಈರುವರು ಮಕ್ಕಳಿಗೆ ಬೇರೆ ಬೇರೆ ಕಡೆ ವ್ಯವಸ್ಥೆಯನ್ನು ನೋಡಿಕೊಳ್ಳುವುದನ್ನು ಹೇಳುತ್ತಾರೆ. ಹಾಗೆ ನಡೆಸಿದ ಮೇಲೆ ಕಪಿಗಳು, ಉಳಿದಂತೆ ಕರಡಿಗಳು, ರಾಕ್ಷಸರು ಇವರು ಎಲ್ಲರೂ ಕೂಡ ಶ್ರೀರಾಮನ ಜೊತೆಗೇ ಇದ್ದು ಬಿಡ್ತೇವೆ ಅಂತ, ರಾಮ ಹೋದಲ್ಲೆಲ್ಲ ನಾವು ಇರ್ತೇವೆ ಅಷ್ಟೇ, ನಮಗೆ ನಮ್ಮದೇ ಆದ ಒಂದು ಪ್ರತ್ಯೇಕವಾದ ಇರುವಿಕೆ ಅಸ್ತಿತ್ವಕ್ಕೆ ಅರ್ಥವೇ ಇಲ್ಲ, ನಾವು ರಾಮನ ಜೊತೆಗೆ ಇರುವುದಕ್ಕೆ ನಮ್ಗೆ ಅರ್ಥ ಅಂತ ಭಾವಿಸಿ ಎಲ್ಲವನ್ನು ಬಿಟ್ಟು ರಾಮನ ಜೊತೆಗಿರುವ ಸಂಕಲ್ಪವನ್ನು ತೊಟ್ಟಾಗ ವಿಭೀಷಣ, ಹನುಮಂತ, ಜಾಂಬವಂತ, ಮೈಂದ, ದ್ವಿವಿಧ ಇಷ್ಟು ಜನಕ್ಕೆ ನೀವು ಭೂಮಿಯಲ್ಲೇ ಇರಿ, ಉಳಿದವರೆಲ್ಲ ನನ್ನ ಜೊತೆಗೆ ಬನ್ನಿ ಅಂತ ರಾಮಚಂದ್ರ ಆದೇಶ ಕೊಟ್ಟ. ಯಾಕೆಂದರೆ ಅದರಲ್ಲಿ ವಿಭೀಷಣ ಮತ್ತು ಹನುಮಂತ ಇಬ್ಬರು ಚಿರಜೀವಿಗಳು. ಜಾಂಬವಂತ ಚಿರಜೀವಿ ಅಂತಲ್ಲದೇ ಇದ್ದರೂ ಕೂಡ ಅವನು ಬಹಳ ಕಾಲ ಇರುವವನೇ. ಮೈಂದ, ದ್ವಿವಿಧರು ನಮಗೆ ಭಾರತದಲ್ಲಿ ಜಾಂಬವಂತ, ಮೈಂದ, ದ್ವಿವಿಧ 3 ಜನ ಭಾರತದಲ್ಲಿ ಸಿಗ್ತಾರೆ ನೋಡಲಿಕ್ಕೆ. ಮೈಂದ ದ್ವಿವಿಧರು ಅಸುರಾವೇಶದಿಂದ ಕೃಷ್ಣನ ವಿರುದ್ಧ ನಿಂತು ಪ್ರಾಣವನ್ನು ತೆರ್ತಾರೆ ಅನ್ನುವ ಸಂಗತಿಯನ್ನು ನಾವು ನೋಡುತ್ತೇವೆ. ಹೀಗೆ ಎಲ್ಲ ಸಂಗತಿಗಳನ್ನು ಹೇಳಿ ಮಹಾಪ್ರಸ್ಥಾನಕ್ಕಾಗಿ ರಾಮಚಂದ್ರ ಹೊರಟ ಅನ್ನುವ ಸಂಗತಿಯನ್ನು ಹೇಳ್ತಾ, ಒಂದು ದಿನ ಬೆಳಿಗ್ಗೆ ಎಲ್ಲರೂ ಕೂಡ ಬೇಗನೆ ಸಿದ್ಧರಾಗಿದ್ದಾರೆ. ಅತ್ಯಂತ ಉತ್ತಮವಾದಂತಹ ದಿರಿಸುಗಳನ್ನು ಧರಿಸಿ ನಿತ್ಯದ ಅಗ್ನಿಹೋತ್ರಾದಿಗಳನ್ನು ಮುಗಿಸಿ ಸರಯುವಿನ ಕಡೆಗೆ ಮಹಾಪ್ರಸ್ಥಾನಕ್ಕಾಗಿ ಹೊರಟಿದ್ದಾರೆ. ಹೇಗಿತ್ತು ಅನ್ನುವ ಪ್ರಸಂಗವನ್ನು ಬಹಳ ಚೆನ್ನಾಗಿ ರಾಮಾಯಣ ಉಲ್ಲೇಖ ಮಾಡುತ್ತೆ. ಸಾಮಾನ್ಯ ರಾಮಾಯಣವನ್ನು ರಾಮನ ಕಥೆಯ ಜೊತೆಗೆ ಮಾತನಾಡುವಾಗ ರಾಮ ಅವನೊಬ್ಬ ಮರ್ಯಾದಾ ಪುರುಷೋತ್ತಮ, ಒಬ್ಬ ಮನುಷ್ಯ ಅಂತ ಅನ್ನುವ ರೀತಿ ಚಿಂತಿಸಿದರೆ, ಇಲ್ಲಿ ಬಹಳ ಚೆನ್ನಾಗಿ ರಾಮಸ್ಯ ದಕ್ಷಿಣೇ ಪಾರ್ಶ್ವೇ ಸಪದ್ಮ ಶ್ರೀರ್ ಉಪಾಶ್ರಿತ ಸವ್ಯೇ ಚ ಮಹೀದೇವಿ ವ್ಯವಸಾಯ ತಥಾಗ್ರತಃ. ರಾಮನ ದಕ್ಷಿಣದ ಭಾಗಕ್ಕೆ ಪದ್ಮಧಾರಿಣಿಯಾದಂತಹ ಶ್ರೀ ಇದ್ದಾಳೆ. ಅಂತೆಯೇ ಎಡಭಾಗದಲ್ಲಿ ಮತ್ತೊಂದು ಲಕ್ಷ್ಮಿಯ ರೂಪದಿಂದ ರಾಮನಿಗೆ ಸೇವೆಯನ್ನು ಮಾಡ್ತಾ ಇದ್ದಾಳೆ. ಹೀಗೆ ಎರಡೂ ಕಡೆಗಳಲ್ಲಿ ಲಕ್ಷ್ಮಿಯ ರೂಪದೊಂದಿಗೆ ರಾಮಚಂದ್ರ ಆ ಸರಯುವಿನ ದಡದಲ್ಲಿದ್ದಾನೆ. ವಸಿಷ್ಠರು ಕುಶಾಗ್ರವನ್ನು ಹಿಡಿದುಕೊಂಡು ಸರಯುವಿನ ಮುಂಭಾಗಕ್ಕೆ ಹೋಗಿ ಅವರಲ್ಲಿ ಮುಂದೆ ಮುಳುಗ್ತಾ ಇದ್ದಾರೆ. ಆಶ್ಚರ್ಯ ಅಂದರೆ ವೇದಗಳು, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತುಗಳ ತತ್ತದ್ದೇವತೆಗಳು ಆಯಾ ಸ್ವರೂಪವನ್ನು ಹೊತ್ತು ಓಂಕಾರ, ವಷಟ್ಕಾರ ಮೊದಲಾದ ಎಲ್ಲವೂ ಕೂಡ ತಮ್ಮ ತಮ್ಮ ರೂಪವನ್ನು ತೊಟ್ಟು ದೇವತೆಗಳೇ ರಾಮನ ಮುಂದೆ, ರಾಮನ ಜೊತೆಗೆ ಸಾಕ್ತಾ ಇದ್ದಾವೆ. ಅದರ ಜೊತೆಗೆ ಸವೃದ್ಧ ಬಾಲ ದಾಸೀಕಾ ಸವರ್ಷವರ ಕಿಂಕರಾ ಸಾಂತಃಪುರಶ್ಚ ಭರತಃ ಶತ್ರುಘ್ನ ಸಹಿತೋ ಯಯೌ. ಅವರು ಇವರು ಅಂತಲ್ಲ, ಯಾರೆಲ್ಲ ಭಗವಂತನ ಸೇವೆಯನ್ನು ಬಯಸಿದ್ರೋ ಅವರು ಮಕ್ಕಳಿರಬಹುದು, ವಯಸ್ಸಾದವರು ಇರ್ಬೋದು, ಹೆಣ್ಣುಮಕ್ಕಳಿರ್ಬೋದು, ತೃಣದಿಂದ ಹಿಡಿದು ಎತ್ತರದ ಜೀವಿಯ ತನಕದ ಎಲ್ಲರಿಗೂ ಕೂಡ ರಾಮನ ಜೊತೆಗೆ ಬರಲಿಕ್ಕೆ ಅವಕಾಶ ಇತ್ತು. ಅಂತಃಪುರದಲ್ಲಿ ಸೇವೆ ಮಾಡ್ತಾ ರಾಮನೇ ನಮ್ಮ ಬದುಕು ಅಂತ ಭಾವಿಸಿದವರೂ ಕೂಡ ಎಷ್ಟೋ ವರ್ಷದಿಂದ ಕಿಂಕರಾಹ ರಾಮನ ಸೇವೆ ಮಾಡ್ತಾ ಆಯಾ ಸಣ್ಣ ಪುಟ್ಟ, ಅದು ಗುಡಿಸುವುದಿರ್ಬೋದು, ತೊಳೆಯುವುದಿರ್ಬೋದು, ಜಾಡು ಹೊಡೆಯುವುದಿರ್ಬೋದು, ಅದು ಏನಿದ್ರೂ ಕೂಡ ಎಲ್ಲರೂ ಕೂಡ ರಾಮನ ಜೊತೆಗೆ ಹೆಜ್ಜೆ ಇಟ್ಟಿದ್ದಾರೆ. ಅಂದರೆ ರಾಮನ ಮನಸ್ಸಿನ ವೈಶಾಲ್ಯ ಭಾವ ಸಾಮಾನ್ಯ ಏನು ಅಂದರೆ ಇದೆಲ್ಲ ಭೇದ ಭಾವವನ್ನು ಹೇಳುತ್ತೆ ಅಂತ. ಭಕ್ತಿಗೆ ಭೇದ ಭಾವ ಇಲ್ಲ.
ಲೋಕದ ವ್ಯವಸ್ಥೆಯನ್ನು ಸರಿಪಡಿಸಲಿಕ್ಕೆ ಬೇಕಾಗುವಾಗ ಕೆಲವೊಮ್ಮೆ ಕರ್ತವ್ಯವನ್ನು ಇಂಥವ್ರು ಮಾಡಬೇಕು ಅಂತ ಹೇಳುವುದು ಬಿಟ್ಟರೆ, ಭಕ್ತಿಗೆ ಬೇಕಾಗುವುದು ಮನುಷ್ಯ ಮನಸ್ಸು ಮಾತ್ರ ಬೇಕಾಗುವುದು ಹೊರತು ಮನುಷ್ಯನಾಗಿ, ಪ್ರಾಣಿಗಳಲ್ಲೂ ಇರುತ್ತೆ, ನಮ್ಗೆ ಗೊತ್ತಾಗಲ್ಲ ಅಷ್ಟೇ, ನಾವು ಅದನ್ನು ಅಳಿಲಿಕ್ಕೆ ಬರಲ್ಲ. ಆದರೆ ಮನುಷ್ಯನಲ್ಲಿ ಆ ಒಳಗಿನಿಂದ ಭಗವಂತನ ಕಡೆಗಿನ ಅನನ್ಯವಾದ ಪ್ರೀತಿ ಏನಿದೆ, ದೇವರಿಗೆ ಅದು ಮಾತ್ರ ಲೆಕ್ಕ. ಅವನು ಎಲ್ಲೇ ಇರಲಿ, ಹೇಗೆ ಇರಲಿ, ಯಾವ ದೇಶ, ಯಾವ ಭಾಷೆ, ಯಾವ ಜಾತಿ, ಯಾವ ಮತ, ಎಲ್ಲೇ ಇರಲಿ, ಅಶುದ್ಧವಾಗಿದ್ದರೆ ದೇವರದನ್ನು ಸ್ವೀಕರಿಸ್ತಾನೆ. ನಾವು ಅದಕ್ಕೆ ಪೂರಕವಾಗಿ ಸಂಸ್ಕಾರಯುಕ್ತವಾದ ಭಾಗಗಳು ಗೊತ್ತಿರಬೇಕು ಅನ್ನೋದಕ್ಕೋಸ್ಕರ ಕೆಲವೆಲ್ಲ ಚೌಕಟ್ಟುಗಳನ್ನು ಸಮಾಜದಲ್ಲಿ ಹಾಕುವುದು, ಅದು ಮೋಕ್ಷಕ್ಕೆ ಬೇಕಾದ ಚೌಕಟ್ಟಲ್ಲ, ಸಾಮಾಜಿಕ ವ್ಯವಸ್ಥೆ ನಡೀಬೇಕು ಅನ್ನೋದಕ್ಕೆ ಬೇಕಾದ ಚೌಕಟ್ಟು. ಇಲ್ಲಾಂದರೆ ಅದು ಹಾಳಾದರೆ, ಆ ಪರಂಪರೆ ಹಾಳಾದರೆ ಜ್ಞಾನ ಬರುವ ದಾರಿ ಕಟ್ಟಾಗಿ ಹೋಗುತ್ತೆ. ಜ್ಞಾನ ಹಾಳಾಗಬಾರ್ದು ಅನ್ನೋದಕ್ಕೋಸ್ಕರ ಒಂದು ಸಾಮಾಜಿಕ ಚೌಕಟ್ಟು. ಆದರೆ ಭಕ್ತಿ ಅದು ಎಲ್ಲಿ ಬೇಕಾದರೂ ಇರಬಹುದು ಅನ್ನುವ ಹಾಗೆ ಎಲ್ಲರೂ ಅವನ ಜೊತೆಗೆ ಹೊರಟಿದ್ದಾರೆ. ಹೊರಡುವಾಗ ಜೊತೆಗೆ ಶಂಖಚಕ್ರಗತ ಪದ್ಮವನ್ನು ರಾಮ ಹೊತ್ತಿದ್ದಾನೆ ಅನ್ನೋದು ಒಂದಾದರೆ, ಇಲ್ಲಿ ಶತ್ರುಘ್ನ ಭರತ ಲಕ್ಷ್ಮಣರೇ ರಾಮನ ಆಯುಧಗಳ ರೂಪವನ್ನು ತೊಟ್ಟು ರಾಮನ ಜೊತೆಗೆ ಹೆಜ್ಜೆ ಇಟ್ಟಿದ್ದಾರೆ. ರಾಘವ ಸ್ಯಾನುಕಾ ಸರ್ವೇ ಹೃಷ್ಟ ವಿಗತ ಕಲ್ಮಷಾಹ, ಯಾರಲ್ಲಿಯೂ ಕಲ್ಮಶ ಇರಲಿಲ್ಲ. ಅದರಿಂದಾಗಿ ರಾಮನ ಜೊತೆಗೆ ಹೆಜ್ಜೆ ಹಾಕ್ಲಿಕ್ಕೆ ಆಯ್ತಂತೆ. ಕಲ್ಮಶ ಇದ್ದವರಿಗೆ ಯಾರಿಗೂ ರಾಮ ಹೊರಡ್ತಾ ಇದ್ದಾನೇನೋ ಸುದ್ದಿನೇ ಹೋಗಲ್ಲ. ಯಾರಿಗೆ ಒಂದು, ಯಾಕೆಂದರೆ ಕೆಲವೆಲ್ಲ ಒಳ್ಳೆಯ ಸಂದರ್ಭಗಳು ಗೊತ್ತಾಗುವುದಕ್ಕೂ ಒಂದು ಯಾವುದೋ ಪುಣ್ಯ ವಿಶೇಷ ಬೇಕು. ಅದಿದ್ದರೆ ಅವರಿಗೆ ಅಂತಹದ್ದೊಂದು ಕಾರ್ಯದಲ್ಲಿ ಭಾಗವಹಿಸುವ ವಿಷಯ ಗೊತ್ತಾಗುತ್ತೆ, ಭಾಗವಹಿಸಬೇಕು ಅಂತ ಮನಸ್ಸು ಬರುತ್ತೆ, ಬಂದ ಮೇಲೆ ಅವಕಾಶ ಸಿಗುತ್ತೆ, ಸಿಕ್ಕ ಮೇಲೆ ಅಲ್ಲಿ ಭಾಗವಹಿಸ್ತಾನೆ. ಅದು ಇಲ್ಲಿಯ ಜನರ ಮನಸ್ಸಿನಲ್ಲಿ ನಿರಂತರ ಇತ್ತು. ಆದ್ದರಿಂದಾಗಿ ವೃಕ್ಷ ವಾನರ ರಕ್ಷಾಂಸಿ, ವೃಕ್ಷರು ಅಂದರೆ ಕರಡಿಗಳು, ಜಾಂಬವಂತನ ಜೊತೆಗೆ ಇದ್ದವರು ಅನೇಕ ಜನ ಇದ್ದರು. ಕಪಿಗಳು, ರಕ್ಷಾಂಸಿ ವಿಭೀಷಣನ ಸಹಾಯಕರೆಲ್ಲ ಇದ್ದವರು ಯಾರು ಉಳ್ಕೊಂಡಿದ್ರು, ರಾಮನ ಪರವಾಗಿ ಯೋಚಿಸಿದವರು, ವಿಭೀಷಣನ ಜೊತೆಗಿದ್ದವರು. ಇನ್ನು ಕೆಲವರೆಲ್ಲ ರಾವಣನ ಕೈ ಕೆಳಗೆ ಇದ್ದವರಾದರೂ ಅಧಿಕಾರದ ವಶದಿಂದಾಗಿದ್ದವರು ಹೊರತು ಅವರಿಗೆ ರಾವಣನ ಮಾತು ಸರಿ, ರಾಮನ ಮಾತು ತಪ್ಪು ಅಂತಿರಲಿಲ್ಲ. ಅವರು ಇದ್ದರು. ವಿಷಯ ಗೊತ್ತಾದ ಮೇಲೆ ವಿಭೀಷಣ ಹೇಳಿದ್ದೇ ಸರಿ ಅಂತ ಗೊತ್ತಾಗಿ ವಿಭೀಷಣನ ಜೊತೆಗೆ ಇದ್ದಂಥವರಲ್ಲೂ ಭಕ್ತಿಯಿಂದಾಗಿ ಯಾರೆಲ್ಲ ರಾಮನ ಜೊತೆಗೆ ಬಂದರು ಅವರೆಲ್ಲರನ್ನು ಹೊರಡಿಸಿದ. ಹೊರಟು ಬರುವಾಗ ಹೇಗಿದ್ದರು ಅಂದರೆ, ಪ್ರತಿಯೊಬ್ಬರು ಕೂಡ ಸ್ವಯಂ ಪ್ರಭೈ ಸ್ವಯಂ ಜ್ಯೋತಿಭಿ ಸ್ವರ್ಗಿಭಿ ಪುಣ್ಯಕರ್ಮಭಿ ಪುಣ್ಯ ವಾತ ಬಭುಶ್ಚೈವ ಗಂಧವಂತ ಸುಖಪ್ರದಾಹ. ಅವರು ಹೊರಡುವಾಗ ವಿಮಾನಗಳಿಂದ ದೇವತೆಗಳು ಸ್ವಾಗತಿಸುವುದಕ್ಕಾಗಿ ಸರಯೂ ನದಿಯ ತೀರದ ಎತ್ತರದಲ್ಲೆಲ್ಲ ಹರಡಿಕೊಂಡು ನಿಂತಿದ್ದಾರೆ. ಗಂಧಯುಕ್ತವಾದ ಪರಿಮಳದ ಗಾಳಿ ಚೆನ್ನಾಗಿ ಬೀಸ್ತಾ ಇದೆ. ಮೇಲಿನಿಂದ ನಾಲ್ಮೊಗನ ಮಾತು ಜೋರಾಗಿ ಎಲ್ಲರಿಗೂ ಕೇಳುವಂತೆ ಕಿವಿಗೆ ಬಡಿಯಿತಂತೆ. ಆಗಚ್ಚ ವಿಷ್ಣು ಭದ್ರಂತೆ. ರಾಮ ಅವನೊಬ್ಬ ಮಾನವ ಅಂತ ಹೇಳುವವರಿಗೆ ಮಾತು, ಕೊನೆ ಮುಕ್ತಾಯ ಮಾಡುವಾಗ ಹೇಳ್ತಾರೆ, ಆಗಚ್ಚ ವಿಷ್ಣು ಭದ್ರಂತೆ ದಿಷ್ಟ್ಯಾ ಪ್ರಾಪ್ತೋಸಿ ರಾಘವ ಭ್ರಾತೃಭಿ ಸಹ ದೇವಾಭಿ ಪ್ರವಿಶಸ್ವ ಸ್ವಿಕಾಂ ತನು. ನಿನ್ನ ಮೊದಲ ಮೂಲ ರೂಪವನ್ನು ನೀನು ಬಂದು ಸೇರುವುದಕ್ಕಾಗಿ ಸಮಯ ಒದಗಿ ಬಂದಿದೆ. ತಮ್ಮಂದಿರೊಂದಿಗೆ, ಆಯುಧಗಳ ಸ್ವರೂಪದಲ್ಲಿರುವ ತಮ್ಮಂದಿರೊಂದಿಗೆ ಬಂದು ನನ್ನನ್ನು ನಮ್ಮ ಮೂಲ ಸ್ಥಾನವನ್ನು ನೀನು ಸೇರು. ಯಾಮಿಚ್ಛಸಿ ಮಹಾಬಾಹೋ ತಾಂ ತನುಂ ಪ್ರವಿಶಸ್ವಿಕಾಂ. ನಿನಗೆ ಯಾವ ರೀತಿಯಿಂದ ಬೇಕಾದರೂ ಸೇರ್ಬೋದು. 4 ತೋಳಿನವನೋ, 2 ತೋಳಿನವನೋ, 10 ತೋಳಿನವನೋ, ಸರ್ವರೂಪದವನೋ, ನಿನಗೆ ಯಾವ ರೂಪದಲ್ಲಿ ಬರಬೇಕೋ ಆ ರೂಪದಲ್ಲಿ ಬರಬಹುದು. ನೀನು ನಿನ್ನ ಮಾಯೆಯನ್ನು ಯಾರೂ ಕೂಡ ನಿನ್ನ ಅನುಕೂಲ ಇಲ್ಲದೆ, ನಿನ್ನ ವರ ಇಲ್ಲದೆ ಮೀರಿ ಮಾತಾಡುವುದು, ಮೀರಿ ಬದುಕುವುದು ಸಾಧ್ಯ ಇಲ್ಲ. ನೀನು ಬಿಡಿಸಿದರೆ ಮಮ ಮಾಯಾ ದುರತ್ಯಯ ಅಂತ ಕೃಷ್ಣನು ಹೇಳಿದ್ದಾನೆ ಗೀತೆಯಲ್ಲಿ. ಅದರಿಂದಾಗಿ ಭಗವಂತನನ್ನ ಮಾಯಾಮೇತಾಂ ತರಂತಿತೆ, ಯಾರು ಅವನಿಗೆ ಶರಣಾಗ್ತಾರೋ ಅವರು ಮಾಯೆಯನ್ನು ದಾಟ್ತಾರೆ. ಅದರಿಂದಾಗಿ ನೀನು ಲೋಕಕ್ಕೆ ಗತಿಯನ್ನು ಕೊಡುವವನು. ಇದನ್ನು ಯಾರು ತಿಳಿದು ವೈಷ್ಣವೀಂತಾಂ ಮಹಾತೇಜೋ ಯದ್ವಾಕಾಶಂ ಸನಾತನಂ. ನೀನು ಹತ್ತಿ ಬಂದ ಈ ಆಕಾಶದ ಮೆಟ್ಟಿಲುಗಳು ನಿನ್ನದೇ ಸ್ವರೂಪ. ಆಕಾಶಕ್ಕೆ ವಿಷ್ಣು ಪದ ಅಂತ ಹೆಸರು. ಒಂದರ್ಥ ಆಕಾಶ ಅಂತಲೇ ಅರ್ಥ, ವಿಷ್ಣು ಪದ ಅನ್ನೋದಕ್ಕೆ ಆಕಾಶ ಅಂತ ಅರ್ಥ. ವಿಷ್ಣು ಪದ ಅಂದರೆ ಸ್ಥಾನ, ಭಗವಂತನ ಸ್ಥಾನ. ಅದು ಕೇವಲ ನಮಗೆ ಯಾವುದೋ ಗುಡಿಯ ಮಧ್ಯದಲ್ಲಿರುವ ಒಂದು ಸಣ್ಣ ಪ್ರತಿಮೆ ಮಾತ್ರ ಅಲ್ಲ. ನಾವು ಎಲ್ಲಿ ನಿಂತಿದ್ರೂ ತಲೆಬಾಗಿದ್ದೇವೆ ಅಂದರೆ ಭಗವಂತನ ಕಾಲಿಗೆ ತಾಗಿದೆ ಅನ್ನೋ ಅನುಸಂಧಾನ ನಮಗೆ ಬಂತು ಅಂದರೆ ಭಗವಂತ ಅದನ್ನು ಒಪ್ಪಿಕೊಳ್ತಾನೆ. ನಮಗೆ ಯೋಚನೆ ಬರುವುದಿಲ್ಲ, ಕಾಲಿಗೆ ಭಗವಂತನ ಹತ್ರ ಬಿದ್ದಾಗಲೂ ನಾವು ಎಲ್ಲೋ ಮನಸ್ಸಿರುತ್ತೆ, ಹೇಳುವುದು ಮಾತ್ರ ನಮ್ಮ ತಲೆಯೆಲ್ಲ ಭಗವಂತನ ಪಾದದೆಡೆಗೆ ಅಂತ. ತಲೆಯ ಗಟ್ಟಿ ಮಣ್ಣು ಮಾತ್ರ ಇರುತ್ತೆ, ಒಳಗಿಂದ ಸೇರಿದ ಭಕ್ತಿ ಭಾವ ಯಾವುದು ಪೂರ್ತಿ ತೊಡಗಿ ಅದರಲ್ಲಿ
ಶ್ರದ್ಧೆಯಿಂದ ಸೇರುವುದು ಬಹಳ ಕಷ್ಟ. ಮನುಷ್ಯನ ಮನಸ್ಸು ಅಷ್ಟು ಎಲ್ಲ ಈ ಹೊರಗಿನ ಪ್ರಭಾವಕ್ಕೆ ಓಡಾಟಕ್ಕೆ ಚಂಚಲ ಅದು. ಆದರೆ ಚತುರ್ಮುಖ ಆಹ್ವಾನ ಮಾಡ್ತಾನೆ, ನಿನ್ನನ್ನು ಸೇರುವವರಿಗೆ ಮನಸ್ಸಿನಲ್ಲಿ ಸ್ವಲ್ಪವಾದರೂ ನಿನ್ನ ಎತ್ತರದ ಬಗ್ಗೆ ಎಚ್ಚರ ಇದ್ದರೆ ಅವರು ಖಂಡಿತ ನಿನ್ನನ್ನು ಸೇರ್ತಾರೆ. ನೀನು ಬರುವ ದಾರಿಯಲ್ಲಿ ಅವರೂ ಕೂಡ ನಿನ್ನ ಅನುಗ್ರಹದಿಂದ ಮೇಲಕ್ಕೇರ್ತಾರೆ. ಯಾರೆಲ್ಲ ಇಲ್ಲೇ ನಿನ್ನನ್ನು ಕಾಯ್ತಾ ನೋಡಲಿಕ್ಕೆ ಅಂತ ಪೂಜೆಯಂತಿ ಸ್ಮ ದೇವತಾ, ಸಾಧ್ಯರು, ಮರುದ್ಗಣಗಳು, ಇಂದ್ರಾದಿ ಎಲ್ಲ ಅಗ್ನಿಯ ತನಕದ ಎಲ್ಲ ದೇವತೆಗಳು, ಋಷಿಗಳು, ಗಂಧರ್ವರು, ಅಪ್ಸರರು, ಕಿನ್ನರರು, ಕಿಂಪುರುಷರು ಎಲ್ಲರೂ ಸೇರಿಕೊಂಡು ದೈತ್ಯ ದಾನವ ರಾಕ್ಷಸಾಹ ನೋಡಿ ಅವರನ್ನೂ ಸೇರಿಸ್ಕೊಳ್ತಾರೆ. ಕೇವಲ ನಮಗೆ ಹೌದು ಎರಡು ಅರ್ಥದಲ್ಲಿ ಅದರ ಪ್ರಯೋಗ ಇದೆ. ಒಂದು, ಗುಣದಿಂದ ದೈತ್ಯ ಅನ್ನುವ ಶಬ್ದ ಬಯಸಿದಾಗ ಅದು ತಪ್ಪು, ಅಂದರೆ ದುಷ್ಟರು ಅಂತ ಅರ್ಥ. ಅವಖಂಡನೆ ಅಂತ ಎಲ್ಲಿ ನೋಡಿದರೂ ಒಟ್ಟಾಗಿರುವುದನ್ನು ನೋಡಲಿಕ್ಕಾಗಲ್ಲ ಅವರಿಗೆ. ಇನ್ನೊಬ್ರು ಯಾರಾದರೂ ಒಂದು ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾರಂದರೆ ಅವರಿಗೆ ಹಿಂಸೆ ಆಗ್ತಾ ಇರುತ್ತೆ. ಅಂಥವರು ದೈತ್ಯರು ಅಂತಂದಾಗ ದುಷ್ಟರೇ. ದ್ವಿತೀಯ ಮಕ್ಕಳಲ್ಲಿ ಕೆಲವರು ಭಗವಂತನ ಭಕ್ತರೂ ಇದ್ದಾರೆ. ಅಂಥವರು ದೈತ್ಯರು ಅಂದರೆ ಅದು ಜಾತಿಯಿಂದ ಬಂದವರು, ಆ ಪರಂಪರೆಯಿಂದ ಬಂದವರು ಅಷ್ಟೇ. ಅವರೂ ಕೂಡ ಭಗವದ್ಭಕ್ತರಾಗಿರುವವರಾದ್ದರಿಂದಾಗಿ ಅಂಥವರು ರಾಮನ ಹೆಜ್ಜೆಯನ್ನು ಅನುಸರಿಸಿ ಬರ್ತಾ ಇದ್ದಾರೆ. ಜೊತೆಗೆ ಭಗವಂತನ ಭಕ್ತಿಯನ್ನು ಹೊಂದಿದಂಥವರು ರಾಕ್ಷಸಾಹ, ಅವರು ಹಾಗೇನೆ ರಕ್ಷೋದೇವತೆಗಳು ಅಂತ ಒಂದಿಷ್ಟು ರುದ್ರದೇವರ ಗಣದಲ್ಲೂ ಒಂದಿಷ್ಟು ಜನ ಇದ್ದಾರೆ. ಯಾರನ್ನು ನೋಡಿದರೆ ಬದುಕನ್ನು ರಕ್ಷಿಸು ಅಂತ ಕೇಳುವ ಹಾಗಾಗುತ್ತೋ ಅವರು ಒಬ್ಬರು ರಾಕ್ಷಸರು. ಅವರನ್ನು ನೋಡಿದ ತಕ್ಷಣ ನಮಗೆ ಯಾರ ಹತ್ರ ಆದರೂ ರಕ್ಷಣೆ ಕೇಳಬೇಕು ಅಂತ ಅನಿಸಿದರೆ ಅಂಥವರು ದುಷ್ಟರು. ಆದರೆ ರಕ್ಷಿಸುವುದಕ್ಕೋಸ್ಕರನೇ ಪ್ರಕೃತಿಯ ಕೆಲವು ನಿಯಮವನ್ನು ಪಾಲಿಸುವಂತಹ ದೇವತೆಗಳ ಸಹಾಯಕರಾದಂಥ ಒಂದಿಷ್ಟು ಜನ ಇರ್ತಾರೆ ರಕ್ಷಸ್ಸುಗಳು. ಅವರು ಕೂಡ ಭಕ್ತರಾಗಿ ಭಗವಂತನನ್ನು, ಅದರಿಂದ ನಮ್ಗೆ ಏನು ಸಮಸ್ಯೆ ಅಂದರೆ ಈ ಶಬ್ದಗಳು ಎಲ್ಲಿ ಯಾವ ಅರ್ಥದಲ್ಲಿ ಪ್ರಯೋಗ ಆಗುತ್ತೆ ಗೊತ್ತಾಗಲ್ಲ. ಒಂದು ಸರ್ತಿ ಹೇಳ್ತಾರೆ ಅವರು ದೇವತೆಗಳ ಜೊತೆಗಿರ್ತಾರೆ ಅಂತ, ಇನ್ನೊಂದು ಸರ್ತಿ ದೈತ್ಯರು ಅಂತಂದರೆ ದುಷ್ಟರು ಅಂತ. ಈಗ ಶೂದ್ರ ಅನ್ನುವ ಶಬ್ದವನ್ನು ಕೆಲವೊಂದು ಸರ್ತಿ ಶಾಪವಾಗಿ ಬಳಸ್ತಾರೆ. ಅಲ್ಲಿ ನಿಯಮ ಬಾಹಿರರಾಗಿ ಇರ್ತಾನೆ ಅಂತ ಅರ್ಥ, ಯಾವುದೇ ಆಚಾರಗಳನ್ನು ಶೌಚಗಳನ್ನು ಇಟ್ಟುಕೊಳ್ಳದವ ಅಂತ. ಇನ್ನೊಂದು ಅರ್ಥದಲ್ಲಿ ಮೋಕ್ಷಯೋಗ್ಯನಾದವನು ಅಂತ ಶೂದ್ರನ ಶಬ್ದ ಪ್ರಯೋಗ ಮಾಡುವಾಗ ಶುಚಾದ್ರವತಿ, ಇನ್ನೊಬ್ಬನ ಕಷ್ಟಕ್ಕೆ ಕರಗುವವನು ಅಂತ ಅರ್ಥ. ಅದು ಒಳ್ಳೆಯ ಅರ್ಥದಲ್ಲೇ ಇದೆ. ಕೆಲವು ಕಡೆ ಶಾಪ ಅಥವಾ ಅವರನ್ನು ಹೀನವಾದಂತಹ ಕುಲವನ್ನು ಹೊಂದುತ್ತಾನೆ ಅಥವಾ ಶರೀರವನ್ನು ಪಡೀತಾನೆ ಅಂತ ಹೇಳುವಾಗ ಅಲ್ಲಿ ಅದರ ಅರ್ಥ ಅವನು ಈ ಎಲ್ಲ ಮೇಲಿನ ನಿಯಮಗಳನ್ನು ಮೀರಿ ಒಂಥರ ಸ್ವೇಚ್ಛಾಚಾರಿಯಾಗಿ ಬದುಕುವವನು ಅನ್ನುವ ಅರ್ಥದಲ್ಲಿ ಆ ಶಬ್ದದ ಬಳಕೆ ಇದೆ. ನಮಗದು ಎಲ್ಲಿ ಪ್ರಯೋಗಿಸಿದ್ದಾರೆ ಅನ್ನೋದನ್ನು ನೋಡಿಕೊಂಡು ಅದಕ್ಕೆ ಒಳ್ಳೆಯ ಅರ್ಥವೋ ಕೆಟ್ಟ ಅರ್ಥವೋ ಈ ವ್ಯತ್ಯಾಸ ಗೊತ್ತಿಲ್ಲದೆ ಇರೋದ್ರಿಂದ ಕೆಲವೊಮ್ಮೆ ಧರ್ಮಶಾಸ್ತ್ರದ ಮಾತುಗಳನ್ನು ಎಲ್ಲೆಲ್ಲಿಗೋ ಅರ್ಥ ಮಾಡಿ ಹೇಗೇಗೋ ಅದನ್ನು ಹೇಳಿ ಒಳ್ಳೆಯ ಅರ್ಥದಲ್ಲಿ ಇದ್ದದ್ದನ್ನು ಕೆಟ್ಟ ಶಬ್ದಕ್ಕೆ ಬಳಸಿ ಕೊನೆಗೆ ಇಂಥದ್ದೆಲ್ಲ ಅನ್ಯಾಯಗಳು ಶಾಸ್ತ್ರದಲ್ಲಿ ಮಾಡ್ತಾರೆ ಇವರು ಅಂತ ನಮಗೆ ಸುಮ್ಮನೆ ಟೈಟಲ್ ಮಾತ್ರ ಮನುವಾದಿಗಳು ಅಂತ. ಹಾಗಂದರೆ ಯಾರು, ಎಲ್ಲಿದೆ ಹಾಗೆ ಕೇಳಿ ಗೊತ್ತಿಲ್ಲ, ಶ್ಲೋಕ ಗೊತ್ತಿಲ್ಲ, ವ್ಯಾಖ್ಯಾನ ಗೊತ್ತಿಲ್ಲ, ಅನುವಾದ ಗೊತ್ತಿಲ್ಲ, ಬರೆದದ್ದು ಯಾರು ಗೊತ್ತಿಲ್ಲ, ಎಲ್ಲಿ ಪ್ರಿಂಟ್ ಆಗಿದೆ ಏನೂ ಗೊತ್ತಿಲ್ಲ. ಬೈಲಿಕ್ಕೆ ಮಾತ್ರ ಯಾರೋ ಒಬ್ಬರು ಒಂದು ಬೈದರು ಅಂತ ತೆಗೆದು ಅದೇ ವಾಕ್ಯವನ್ನು ಹಿಡಿದು ಮತ್ತೆ 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 ಜರೀತಾ ಇರ್ತಾರೆ. ಇದು ಒಂದು ಅಧ್ಯಯನ ಮಾಡಿ ಮಾತನಾಡುವವರ ಲಕ್ಷಣ ಅಲ್ಲ. ಹಾಗಾಗಿ ಅಂಥವ್ರ ಮಾತಿಗೆ ಹೆಚ್ಚು ಬೆಲೆ ಕೊಡಬೇಕಾಗಿಯೂ ಇಲ್ಲ. ನಾವು ಕೆಲವೊಮ್ಮೆ ತಪ್ಪು ಮಾಡೋದೇನು ಅಂದರೆ ಅಂಥವ್ರ ಮಾತಿಗೆ ನಾವು ಹೆಚ್ಚು ಪ್ರತಿಕ್ರಿಯೆ ಕೊಡಲಿಕ್ಕೆ ಹೋಗ್ತೇವೆ, ಅವರು ಇನ್ನಷ್ಟು ಬೆಳೆದು ನಿಲ್ತಾರೆ. ಯಾವಾಗ ಅವರಲ್ಲಿ ಅಧ್ಯಯನ ಇಲ್ಲ ಅಂತ ಅನಿಸುತ್ತೋ ಅವರನ್ನು ಸುಮ್ಮನೆ ಬಿಟ್ಟು ಬಿಡಬೇಕು. ಬೀದಿ ನಾಯಿಗಳೆಲ್ಲ ಬೊಗಳುತ್ತೆ ಅಂತ ದೇವಲೋಕ ಹಾಳಾಗುತ್ತಾ? ಹಾಗೆ ಬಿಟ್ಟು ಬಿಟ್ಟರೆ ನಾವು ಬಚಾವಾಗ್ತೇವೆ. ಅದು ಕೆಲವೊಂದು ಸರ್ತಿ ಏನು ಅನಿಸುತ್ತೆ ಅಂದರೆ ಇವ್ರು ಎಷ್ಟು ಸರ್ತಿ ಮಾತಾಡಿದಾಗ ನಾವು ಸುಮ್ಮನೆ ಇದ್ದರೆ ತಪ್ಪಾಗುತ್ತೆ ಅಂತ ಒಂದು ಸರ್ತಿ ಮಾತಾಡ್ತೇವೆ, ಅವರು ಅದೇ ಲಾಭ ಪಡ್ಕೊಳ್ತಾರೆ. ಇಲ್ಲಿ ರಾಮನ ಜೊತೆಗೆ ಹೊರಟ ಎಲ್ಲರನ್ನೂ ನಾವು ಗಮನಿಸಿದಾಗ ನಮಗದು ಸಮಾಜದಲ್ಲಿ ಏನೋ ಒಂಥರ ಬೇರೆ ಸ್ಥಿತಿಯಲ್ಲಿರೋರು ಅಂತ ಅನಿಸಿದ್ರು, ಭಕ್ತರಾಗಿದ್ದಾಗ ದೇವರ ಜೊತೆಗೆ ಹೋಗ್ಲಿಕ್ಕೆ ಅದು ಯಾವುದೂ ಲೆಕ್ಕಕ್ಕಲ್ಲ. ಅವರು ದ್ವಿತೀಯ ಮಕ್ಕಳಾದರೂ, ಧನುವಿನ ಮಕ್ಕಳಾದರೂ, ಇನ್ಯಾವುದೋ ಕದ್ರುವಿನ ಮಕ್ಕಳಾದರೂ ಇದು ಲೆಕ್ಕಕ್ಕಲ್ಲ. ಭಕ್ತಿ ಇದೆಯಾ, ಅವರು ದೇವರ ಹತ್ತಿರಕ್ಕೆ ಹೋಗ್ತಾರೆ, ಇಷ್ಟೇ. ಹೀಗೆ ಎಲ್ಲರೂ ಕೂಡ ಸಂಪ್ರಾಪ್ತಿ ದಿದಿವಂ ಜಗ್ಮುಹು ಪ್ರಭಾಸುರ ವಪುಂಶಿಚ, ಬೆಳಕಿನ ದೇವತೆಗಳ ಶರೀರವನ್ನು ಹೊಂದಿ ಎಲ್ಲರೂ ಕೂಡ ಮಾನುಷಂ ದೇಹ ಮುತ್ಸೃಜ್ಯ, ಮಾನುಷ ಶರೀರವನ್ನು ತೊರೆದರು. ರಾಮಚಂದ್ರನಿಗೆ ಮತ್ತೊಂದು ಮಾನುಷ ಶರೀರ ಅಂತಿಲ್ಲ, ಯಾಕೆಂದರೆ ಅವನು ಬರುವುದೇ ಸಹಜವಾಗಿ ಜ್ಞಾನ ಆನಂದಗಳ ಸ್ವರೂಪನಾಗಿಯೇ ಬರುವುದು. ಉಳಿದವರೆಲ್ಲ ತಮ್ಮ ಶರೀರವನ್ನು ತೊರೆದು, ಯಾಕೆಂದರೆ ಎಲ್ಲ ದೇವತೆಗಳು ಭಗವಂತನ ಸೇವೆಗಾಗಿ ಇಳಿದು ಬಂದಿದ್ದರು. ಬರುವಾಗ ಅವರಿಗೆ ಯಾರಿಗೂ ಕೂಡ ಹಾಗೆ ಮೂಲ ರೂಪದಿಂದಲೇ ಭಗವಂತ ಬಂದಂತೆ ನಿಂತುಕೊಳ್ಳುವುದು ಸಾಧ್ಯ ಇಲ್ಲ. ಹಾಗೆ ಬಂದರೂ ಇಲ್ಲಿ ವ್ಯವಹಾರ ಮಾಡಲಿಕ್ಕಾಗೋದಿಲ್ಲ. ಬರ್ತಾರೆ, ವರ ಕೊಡ್ತಾರೆ, ಹೋಗ್ತಾರೆ, ಅಷ್ಟೇ. ಅದು ಅವರಿಗೆ ಬಹಳ ಕಾಲದ ಮನುಷ್ಯರ ಹಾಗಿನ ಒಡನಾಟ, ಓಡಾಟ, ಸಂಬಂಧ, ಲೋಕದ
ಭೂಮಿಯ ಜೊತೆಗಿನ ಅಧಿಕಾರ ಇದನ್ನೆಲ್ಲ ನಡೆಸಲಿಕ್ಕಾಗೋದಿಲ್ಲ. ಅದು ಬರಬೇಕು ಅಂದರೆ ಭೂಮಿಯ ಭಾಗವನ್ನು ಹೊಂದಿಯೇ ಬರಬೇಕು ಅವರು. ಹಾಗೆ ಬಂದ ಮೇಲೆ ಭೂಮಿಯ ಭಾಗವನ್ನು ಬಿಟ್ಟೇ ಹೋಗಬೇಕು. ಆ ಬಿಟ್ಟು ಹೋಗುವ ಪ್ರಸಂಗವನ್ನು, ಮನುಷ್ಯ ದೇಹವನ್ನು ಬಿಟ್ಟು ಹೊರಟರು ಎಲ್ಲರೂ ಕೂಡ. ಸ್ವಲ್ಪ ಜನ ಅಲ್ಲ, ತಿರ್ಯಗ್ಯೋನಿಗತಾನಾಂಚ ಶತಾನಿ. ತಿರ್ಯಗ್ಯೋನಿ ಅಂದರೆ ಎಲ್ಲ ಅಡ್ಡಲಾಗಿ ತಿಂದದ್ದು ಹರಿದಾಗ ಯಾವೆಲ್ಲ ಪ್ರಾಣಿಗಳು, ನಾವು ಮನುಷ್ಯರು ಬಿಟ್ಟು ಉಳಿದ ಎಲ್ಲ ಜೀವಿಗಳೆಲ್ಲರೂ ಕೂಡ ರಾಮನ ಜೊತೆಗೆ ಸರಯೂ ಜಲಂ ಪ್ರಾವಿಶನ್, ಎಲ್ಲರೂ ರಾಮನ ಜೊತೆಗೆ ಸರಯೂ ನದಿಯಲ್ಲಿ ಹೆಜ್ಜೆ ಇಡ್ತಾ ಹೋದರು. ನಮಗೆ ಸರಯೂಗೆ ಹೋಗುವಾಗ ಇದೊಂದು ನೆನಪಾದರೆ, ರಾಮ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ ಅನ್ನೋ ಒಂದು ಭಾವ ಬಂದರೆ ನಾವು ಅಲ್ಲಿ ಮುಳುಗಿದ್ದಕ್ಕೆ ಸಾರ್ಥಕ. ಸರಯೂ ಗತ್ವಾತು ಸರಯೂತೋಯಂ ಸ್ಥಾವರಾಣಿ ಚರಾಣಿ ಚ ಪ್ರಾಪ್ಯ ತತ್ತೋಯ ವಿಕ್ಲೇದಂ ದೇವಲೋಕ ಮುಪಾಗಮನ್. ಸ್ಥಾವರ ಅಂದರೆ ಈ ಮರಗಳು ಅಂತ ಇಟ್ಟುಕೊಳ್ಳಿ, ಅದರ ಜೊತೆಗೆ ಕಲ್ಲಿನಲ್ಲಿಯೂ ಋಷಿಗಳೆಲ್ಲ ವಾಸವಾಗಿ ತಮ್ಮ ತಮ್ಮ ತಪಸ್ಸು ಮಾಡ್ತಿರ್ತಾರೆ ಅಂತ. ಹಾಗಾಗಿ ನಮಗೊಂದು ತೀರ್ಥಯಾತ್ರೆಗೆ ಹೋದಾಗ ಅಲ್ಲೊಂದು ಕಲ್ಲು ತಂದು ಮನೆಯಲ್ಲಿ ಇಟ್ಕೊಳ್ಳೋದು ಅಂತೂ ಒಂದು ಅಭ್ಯಾಸ. ಯಾರೋ ಋಷಿಗಳಿರ್ತಾರೆ ನಮ್ಮ ಮನೆಯಲ್ಲಿದ್ದು ನಮಗೆ ಅನುಗ್ರಹ ಮಾಡಲಿ ಅಂತ. ತಪ್ಪಲ್ಲ, ಒಳ್ಳೆ ಭಾವನೆಯೇ. ಆದರೆ ಕಲ್ಲೇ ದೇವರು ಅಥವಾ ಕಲ್ಲೇ ಅಲ್ಲ ಅಂತ ಅಂದ್ಕೊಳ್ಬಾರ್ದು, ಅಷ್ಟೇ ಹೇಳಿದ್ದು. ಹಾಗೆ ಸ್ಥಾವರಗಳಲ್ಲಿ ನೆಲೆಸಿ ಜಪ ಮಾಡ್ತಾ ಪೂಜೆ ಮಾಡ್ತಾ ಭಗವಂತನ ಸೇವೆ ಮಾಡ್ತಾ ಇದ್ದವರೂ ಕೂಡ ರಾಮನ ಹೆಜ್ಜೆಯ ಸದ್ದಿನ ಜೊತೆಗೆ ತಾವು ಒಂದಾಗಿ ದೇವಲೋಕದ ಕಡೆಗೆ ಹೆಜ್ಜೆ ಇಟ್ಟರು ಅಂತ ಹೇಳಿ, ಹೃಷ್ಟೈ ಪ್ರಮುದದೈ ದೇವೈ ಜಗಾಮ ತ್ರಿದಿವಂ ಮಹತ್. ರಾಮನ ಒಟ್ಟಿಗೆ ಹೆಜ್ಜೆ ಇಟ್ಟವರು ಎಲ್ಲರೂ ಕೂಡ ಉತ್ತಮವಾದ ಲೋಕಗಳನ್ನು ಹೊಂದಿದ್ರು. ಇಷ್ಟು ಹೇಳಿ, ಏತಾವದೇವ ಆಖ್ಯಾನಂ ಸೋತ್ತರಂ ಬ್ರಹ್ಮಪೂಜಿತಂ. ಚತುರ್ಮುಖನು ಬಹಳ ಮೆಚ್ಚಿ ಹೇಳಿದ ರಾಮನ ಕಥೆ ಇದು. ರಾಮಾಯಣ ಅಂತ ಜಗತ್ತಿನಲ್ಲಿ ಇದಕ್ಕೆ ಅತ್ಯಂತ ಪ್ರಸಿದ್ಧಿ ಇದೆ. ವಾಲ್ಮೀಕಿಗಳು ಕೂಡ ಚತುರ್ಮುಖನ ಮಾತಿನ ಆದೇಶದಂತೆಯೇ ಈ ಕೃತಿಯನ್ನು ರಚಿಸಿದ್ದು. ಈ ಗ್ರಂಥದಲ್ಲಿ ಸ್ವತಃ ಪ್ರತಿಷ್ಠಿತೋ ವಿಷ್ಣು, ಸ್ವತಃ ನಾರಾಯಣನೇ ಈ ರಾಮಾಯಣದ ಕಥೆಯಲ್ಲಿ ನೆಲೆಸಿದ್ದಾನೆ. ಈ ನಂಬಿಕೆಯಿಂದ ಯಾರು ಓದ್ತಾನೆ ಅವನಿಗೆ ನಾರಾಯಣನೇ ದೊರಕ್ತಾನೆ. ದೇವತೆಗಳು ಇದ್ದಾರೆ, ಗಂಧರ್ವಾದಿ ಸಿದ್ಧ ಮೊದಲಾದ ಎಲ್ಲ ಹಿರಿಯರೂ ಕೂಡ ಈ ರಾಮಾಯಣದಲ್ಲಿ ಸೇರಿಕೊಂಡಿದ್ದಾರೆ. ಅಂದರೆ ಈ ಕಥೆಯಲ್ಲಿ ಪಾತ್ರಧಾರಿಗಳಾಗಿ ಅವರೆಲ್ಲರೂ ಬಂದಿದ್ದಾರೆ. ಆ ಬಂದ ಪಾತ್ರಗಳಲ್ಲಿ ಅವರು ಬಂದಿದ್ದಾರೆ ಅಂತ ನಾವು ನೆನೆದರೆ ಅವರು ಬಂದಿರ್ತಾರೆ. ಅದು ರಾಮನ ಕಥೆ ಅಂತ ಬಂದಾಗ ಹನುಮಂತ ಹೇಳುವುದಿಲ್ಲ, ಎಲ್ಲಿ ರಾಮನ ಕಥೆ ಅಂತ ಬರುತ್ತೋ ನಾನು ಅಲ್ಲಿ ಬಂದು ಚಪ್ಪಾಳೆ ಹೊಡ್ತಾ ನನ್ನ ಖುಷಿಯನ್ನು ನಾನು ಅನುಭವಿಸ್ತೇನೆ ಅಂತ. ನಮಗದು ಹೌದೋ ಅಲ್ಲೋ ಅನ್ನೋ ನಂಬಿಕೆಯ ವಿಷಯದಲ್ಲಿ ನಾವು ಸೋಲ್ಬಹುದು. ಆದರೆ ಹನುಮಂತನಿಗಂತೂ ರಾಮನ ಕಥೆ ಕೇಳಿದೆಲ್ಲ ತಾನು ನೆಲೆಸುವುದು ಅಂತ ಅನ್ನೋದು ಅವನ ಸಹಜ ಗುಣ. ನಿತ್ಯಂ ಶೃಣ್ವಂತಿ ಸಂಹೃಷ್ಟಾ. ಯಾರು ಈ ರಾಮಾಯಣದ ಕಥೆಯನ್ನು ನಿರಂತರ ಕೇಳುತ್ತಾರೋ ದೇವತೆಗಳು ಕಡೆಯಲ್ಲಿ ಈ ಕಥೆಯನ್ನು ಕೇಳುವುದಕ್ಕೋಸ್ಕರ ಕಿವಿ ಆಗ್ತಾರಂತೆ. ರಾಮಾಯಣಂ ವೇದ ಸಮಂ ಶ್ರಾದ್ದೇಶು ಶ್ರಾವಯೇದ್ಬುಧ ಅಪುತ್ರೋ ಲಭತೆ ಪುತ್ರಂ ನಿರ್ಧನೋ ಲಭತೆ ಧನಂ. ಇನ್ನು ಸಹಜವಾದ ಒಂದು ಫಲ ಹೇಳುವುದು ಹೇಳಬೇಕು. ಯಾರಿಗೆ ಬೇಕೋ ಅದು. ಕೆಲವರಿಗೆ ಅಲ್ಲಿಂದ ಶುರುವಾಗಿ ಭಕ್ತಿ ಆರಂಭ ಆಗ್ಬೋದು, ಗೊತ್ತಿಲ್ಲ. ಹಾಗಂತೆ ಈಗ ಏನನ್ನು ಬಯಸಿ ಮಾಡಬಾರ್ದು ಅನ್ನೋದು ಅದು ಒಂದು ಕೊನೆಯ ಹಂತ. ಆದರೆ ಆರಂಭ ಗೊತ್ತೇ ಇಲ್ಲದವರಿಗೆ ಮೊದಲೊಂದು ಈಗದ ಅಗತ್ಯ ಇರುವುದು, ಅವರಿಗೆ ಸದ್ಯಕ್ಕೆ ಮಕ್ಕಳೇ ಅನ್ನುವ ಪ್ರೀತಿ ಇರುತ್ತೆ. ಆದರೆ ಅದು ನಿಧಾನಕ್ಕೆ ಕೇಳಿದ ಮೇಲೆ ಅರ್ಥ ಆಗುತ್ತೆ. ನಾನು ಇಷ್ಟನ್ನೇ ಕೇಳಿದ. ಧ್ರುವ ಕೇಳುವಾಗ ನನಗೆ ಒಂದು ದೊಡ್ಡ ಸ್ಥಾನ ಬೇಕು ಅಂತ ಕೇಳಿದೆ. ಕೇಳಿ ಮುಗಿಸಿದ ಮೇಲೆ ಅವನಿಗೆ ಯೋಚನೆ ಬಂತು, ಅಯ್ಯೋ ನಾನು ದೇವರೇ ಬಂದು ಕೇಳಿದ ಮೇಲೆ ಯಾವುದೋ ಒಂದು ಸ್ಥಾನ ಕೇಳಿ ಮುಗಿಸ್ಬಿಟ್ನಲ್ಲ, ಅವನ ಪಾದ ಕೇಳಿದರೆ ಎಲ್ಲವೂ ಸಿಕ್ಕಿಬಿಡ್ತಿತ್ತು ಅಂತ. ಹಾಗೆ ಕೆಲವೊಂದು ಸರ್ತಿ ಸಣ್ಣ ಪುಟ್ಟದಾದ ಲೌಕಿಕ ಬಯಕೆಯನ್ನು ಬೇಡಿಯೂ ಅಕಸ್ಮಾತ್ ಅದರಿಂದ ಸಿದ್ಧಿಯಾಗಿ ಭಗವಂತನ ಪ್ರೀತಿ ಹೆಚ್ಚಿದ ಮೇಲೆ ಅದೆಲ್ಲ ಬಿಟ್ಟು ಅದಕ್ಕಿಂತ ಆಚೆಗೂ ಇನ್ನು ಭಗವಂತನ ಎಚ್ಚರವನ್ನು ನಾವು ಹೊಂದಬೇಕು ಅನ್ನುವ ಭಕ್ತಿಯ ಮೆಟ್ಟಿಲಾಗಿಯೇ ಲೋಕದ ಫಲ ಅನ್ನೋದು ಪ್ರಾಪ್ತಿಯಾದರೆ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿಯೇ ದೇವತೆಗಳ ಹತ್ರ ಬೇಡಿದರೆ ಫಲ ಅದು ಮತ್ತಷ್ಟು ಎತ್ತರದ ಬೇಡಿಕೆಯನ್ನು ನಮಗೆ ಹೊಂದಲಿಕ್ಕೆ ಮೆಟ್ಟಿಲಾಗಬಹುದು. ಈ ಯಾವುದೋ ಹೊಸದಾಗಿ ಹುಟ್ಟುವ ದೇವತೆಗಳಿರ್ತಾವಲ್ಲ ಕೆಲವು ಇದ್ದಕ್ಕಿದ್ದಾಗೆ, ಅಂಥವುಗಳ ಹತ್ರ ಹೋಗಿ ಕೇಳಿ ನಾವೇನಾದರೂ ಪಡೆದ್ರು ಅದು ಮತ್ತಷ್ಟು ನಮ್ಮನ್ನು ಕೆಳಕ್ಕೆ ಜಾರಿಸತ್ತೆ ಹೊರತು ಶಾಸ್ತ್ರೀಯವಾದ ಶಾಸ್ತ್ರದಲ್ಲಿ ಹೇಳಿದ ರೀತಿಯ ದೇವತಾ ಶಕ್ತಿಗಳ ಉಪಾಸನೆಯನ್ನು ಶಾಸ್ತ್ರದ ವಿಧಿಯಂತೆಯೇ ಉಪಾಸನೆ ಮಾಡಿದರೆ ಅದು ನಮ್ಮನ್ನು ಹಿಂದಕ್ಕೆ ತಳ್ಳುವುದಿಲ್ಲ, ಅಲ್ಲಿಂದ ಮುಂದಕ್ಕೆ ಕರುತ್ತೆ. ಹಾಗೆ ರಾಮಾಯಣದ ಕಥೆ ಕೇಳುವುದರಿಂದ ದೇವತೆಗಳ ಸಾನ್ನಿಧ್ಯ ಗೊತ್ತಾಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಭಗವಂತನ ಸಾನ್ನಿಧ್ಯದ ಕಡೆಗೆ ಅವರು ಎಳ್ಕೊಂಡು ಹೋಗುವ ಶಕ್ತಿಯೂ ನಮ್ಮ ಜೊತೆಗಿರುತ್ತೆ. ಪಾಪಾನ್ಯಪಿ ಚ ಯಃ ಕುರ್ಯಾತ್ ಅಹನ್ಯಹನಿ ಮಾನವ ಪಠತ್ಯೇಕಮಪಿ ಶ್ಲೋಕಂ ಪಾಪಾತ್ ಸಪರಿಮುಚ್ಯತೆ. ತಿಳಿಯದೆ ಹೆಜ್ಜೆಗೂ ಮನುಷ್ಯ ತಪ್ಪುಗಳನ್ನು ಹೋಗ್ತಾನೆ. ದೋಷಗಳನ್ನು ಕಳ್ಕೊಳ್ಳಿಕ್ಕೆ ತಪ್ಪಾದದ್ದು ಗೊತ್ತಾದರೆ ತಪ್ಪಿಸಿಕೊಳ್ಳುವುದು ಹೇಗೆ ಅಂತ ಯೋಚಿಸಬೇಕು. ಅಂತಹ ಗೊತ್ತಿಲ್ಲದೆ ಆದ ತಪ್ಪುಗಳಿಗೆಲ್ಲ ಹೀಗೆ ಇಂಥ ಕಥೆಗಳನ್ನು ಶ್ಲೋಕದಿಂದ ಓದಿ ಅರ್ಥ ಮಾಡಿಕೊಂಡ್ರೆ ಪಾಪಗಳಿಂದ ಆತ ದೂರವಾಗ್ತಾನೆ.
ಹೇಳಿದವನು ಕೇಳಿದವನು ಇಬ್ಬರೂ ಕೂಡ ಅತ್ಯಂತ ಉತ್ತಮವಾದ ಲೋಕವನ್ನು ಸೇರ್ತಾನೆ. ಈ ಹೇಳುವವರನ್ನು ಕೇಳುವವರನ್ನು ಒಟ್ಟು ಮಾಡುವವನಿಗೆ ಇನ್ನೂ ಎತ್ತರದ ಸ್ಥಾನ ಇದೆ ಅಂತ ಹೇಳ್ತಾರೆ. ಕೇಳಬೇಕಾದ ಸಮಯ ಯಾವುದು? ನಿಮ್ಗೆ ಇಷ್ಟ ಬಂದಾಗ, ಸಾಯಾನ್ನೇವ ಅಪರಾಹ್ನೇವ ಮಧ್ಯಾಹ್ನೇವ, ನಿಮಗೆ ಯಾವಾಗ ಕೇಳಬೇಕು ಅನ್ನುವ ಆಲೋಚನೆ ಬಂತಲ್ಲ, ಅದು ಸರಿಯಾದ ಸಮಯ. ಯಾಕೆಂದರೆ ಒಳ್ಳೇದು ಮಾಡಲಿಕ್ಕೆ ನೀವು ಗಳಿಗೆ ನೋಡಬೇಕಾಗಿಲ್ಲ. ಈ ಸಂಸ್ಕಾರಗಳನ್ನೆಲ್ಲ ಮಾಡುವಾಗ ನಾವು ಅದರಿಂದ ಲೌಕಿಕವಾದ ಫಲ ಏನು ಪಡೀಲಿಕ್ಕಿದೆ ಅನ್ನುವ ಕಾರಣಕ್ಕೆ ಕಾಲ ನೋಡಬೇಕು. ಯಾವುದು ಭಗವಂತನ ಕಡೆಗೆ ಕಳೆದೊಯ್ಯುವ ಘಟನೆಗಳು ನಡೀಬೇಕಾದಿದೆಯೋ ಅಲ್ಲಿ ನೀವು ತದೇವ ಲಗ್ನಂ ಸುದಿನಂತದೇವ ತಾರಾಬಲಂ ಚಂದ್ರಬಲಂತದೇವ ವಿದ್ಯಾಬಲಂ ದೈವಬಲಂತದೇವ ಲಕ್ಷ್ಮೀಪತೆ ತೇ ಅಂಘ್ರಿಯುಗಂ ಸ್ಮರಂ, ನಿನ್ನ ಪಾದದ ನೆನಪಾಗಬೇಕು ಅನ್ನುವುದಕ್ಕೆ ಓದಬೇಕು. ಸಮಯ ಯಾವುದು ಹೇಗೆ ಬೇಕಾದರೂ ಇರಬೇಕು, ಅದು ನಡೆಯತ್ತಷ್ಟೇ, ದೋಷ ಬರುವುದಿಲ್ಲ. ಯಾಕೆಂದರೆ ನಮ್ಮಲ್ಲಿ ಅದರಿಂದ ಮುಂದೆ ನನಗೇನೋ ಒಂದು ಲೌಕಿಕ ಫಲ ಬೇಕು ಅನ್ನೋ ಬಯಕೆ ಇಲ್ಲ. ಅದರಿಂದ ಅದು ಯಾಕೆಂದರೆ ಎಲ್ಲ ಕಾಲವೂ ಅವನಿಂದಲೇ ಹುಟ್ಟಿದ್ದು. ಅದರಲ್ಲಿ ವ್ಯರ್ಥವಾದ ಕಾಲ ಅಂತ ಎಲ್ಲಿದೆ? ಲೋಕದ ಫಲಕ್ಕಾಗಿ ನಾವು ಹೇಳಬೇಕಾದಾಗ ಪ್ರಾಕೃತಿಕ ನಿಯಮಗಳನ್ನು ನಾವು ಅನುಸರಿಸಬೇಕಾಗುತ್ತೆ. ಪ್ರಕೃತಿಯ ಜೊತೆಗೆ ನಾವು ಬದುಕುವಾಗ ಆ ನಿಯಮಕ್ಕೆ ಒಗ್ಗಬೇಕು. ನಾವು ಪ್ರಕೃತಿಗೆ ಅತೀತವಾದ ಪುರುಷನ ಕಡೆಗೆ ಹೋಗುವಾಗ ಇದ್ಯಾವ ನಿಯಮಗಳು ನಮ್ಮನ್ನು ಕಾಡುವುದಿಲ್ಲ. ದೇವರ ನೆನಪು ಮಾಡಿಕೊಳ್ಳಿಕ್ಕೆ ಸಮಯ ಉಂಟೆ ಭಕ್ತವತ್ಸಲ ನಿನಗೆ. ಹಾಗಾದರೆ ನಾವು ಎಲ್ಲೋ ರಾತ್ರಿಯ ಹೊತ್ತು ಏನೋ ಕಷ್ಟ ಆದಾಗ ದೇವರೇ ಅಂತ ಕರೀಲಿಕ್ಕಿಲ್ಲ. ಟೈಮ್ ನೋಡ್ಕೊಂಡು ಗುಳಿಕ ಕಾಲ ಯಾವುದು ರಾಹುಕಾಲ ಯಾವುದು ಅಂತ ನೋಡಲಿಕ್ಕಿದೆಯಾ? ದೇವರನ್ನು ನೆನಪು ಮಾಡ್ಕೊಳ್ಳಿಕ್ಕೆ ಅನುಕೂಲವಾದ ಕಾಲಕ್ಕೆ ಸಮಯ ಇಲ್ಲ. ಯಾವ ಸಮಯ ಆದರೂ ಅದು ಅವನೇ. ಯಾಕಂದರೆ ಕಾಲ ಅಂದರೆ ಅವನೇ, ಕಲೆ ಹಾಕುವವನು. ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧ. ಬಿಡಿಸುವವನು ಅವನೇ, ಕೂಡಿಸುವವನು ಅವನೇ. ಎಲ್ಲ ಕಾಲದಲ್ಲೂ ಬಿಡಿಸ್ತಾ ಇರ್ತಾನೆ, ಕೂಡಿಸ್ತಾ ಇರ್ತಾನೆ. ನಮ್ಮ ಮನಸ್ಸನ್ನು ಅವನ ಕಡೆಗೆ ಕೂಡಿಸಿದ್ನಲ್ವ, ಅದೇ ಒಳ್ಳೆ ಕಾಲ, ಮುಗಿದೋಯ್ತು. ಹಾಗೆ ಎಲ್ಲ ಕಾಲದಲ್ಲಿಯೂ ಈ ಕಥೆಯನ್ನು ಕೇಳುವುದರಿಂದ ಮನುಷ್ಯನಿಗೆ ಎತ್ತರದ ಸ್ಥಾನ ಒದಗುತ್ತೆ. ಎಲ್ಲಿವರೆಗೆ ಹೇಳ್ತಾರೆ ಅಂದರೆ, ಒಂದು ದೇಶದಲ್ಲಿ ಒಬ್ಬ ಒಳ್ಳೆಯ ನಾಯಕನ ಕೊರತೆ ಇದ್ದಾಗಲೂ ರಾಮಾಯಣವನ್ನು ಚೆನ್ನಾಗಿ ಪಾರಾಯಣ ಮಾಡಿದರೆ ಆ ನಾಯಕ ಋಷಭಂ ಪ್ರಾಪ್ಯ ರಾಜಾನಂ ನಿವಾಸಮುಪಯಾಸ್ಯತಿ, ಒಳ್ಳೆಯ ಉತ್ತಮವಾದ ಒಬ್ಬ ರಾಜನನ್ನು, ಋಷಭನಂತಿರುವ ರಾಜನನ್ನು ಪಡೀತಾನೆ. ಇನ್ನಂತೂ ಈಗ ಅಯೋಧ್ಯೆಯಲ್ಲಿ ರಾಮಚಂದ್ರನೇ ಬಂದು ಕೂತಿದ್ದಾನೆ ಅಂದಮೇಲೆ ನಮ್ಗೆ ಇನ್ನೂ ಕರ್ತವ್ಯದ ದೃಷ್ಟಿಯಿಂದ ಕೆಲಸ ಇದೆ, ಬಾಕಿ ಇದೆ. ಆದರೆ ಏನೋ ಆಗಿಬಿಡುತ್ತೆ ಅನ್ನೋ ಭಯ ಬೇಕಿಲ್ಲ ಅಂತ. ಲಭತೆ ಶ್ರವಣಾದೇವ ಸ್ವರ್ಗಸ್ಯೇಕಸ್ಯ ಮಾನವಃ ಪ್ರಯಾಗಾದೀನಿ ತೀರ್ಥಾನಿ ಗಂಗಾದ್ಯ ಸರಿತಸ್ತಥಾ. ಈ ಕಥೆಯನ್ನು ಪೂರ್ತಿಯಾಗಿ ಕೇಳುವುದರಿಂದ ಎಲ್ಲ ತೀರ್ಥಗಳ ಸ್ನಾನದ ಫಲ ಇದೆ. ಯಾರು ಮಾಡಿದ್ದು? ಏತದಾಖ್ಯಾನಂ ಆಯುಷ್ಯಂ ಸಭವಿಷ್ಯಂ ಸಹೋತ್ತರಂ ಕೃತವಾನ್ ಪ್ರಚೇತಸಃ ಪುತ್ರಃ ತದ್ಬ್ರಹ್ಮಾಪಿ ಅನ್ವಮನ್ಯತ. ಎಲ್ಲ ಇಲ್ಲಿ ಕಥೆ ಎಲ್ಲೆಲ್ಲೋ ಹೋಗುತ್ತೆ. ಈ ರಾಮಾಯಣದ ಕಥೆ ಹೇಳಬೇಕಾದ್ರೆ ಒಬ್ಬ ಬೇಡವಾಗಿದ್ದ, ಅವನೇನೋ ತಲೆ ಹೊಡೀತಿದ್ದ ಅಂತೆಲ್ಲ ಆ ಕಥೆ ಎಲ್ಲ ಆಮೇಲೆ ಜಾನಪದೀಯವಾಗಿ ಬಂದದ್ದು. ಇಲ್ಲಿ ಪ್ರಚೇತಸಃ ಪುತ್ರ, ವರುಣನ ಮಗ ವಾಲ್ಮೀಕಿಗಳು, ಭೃಗು ಇವರಿಗೆ ಸಹೋದರ. 10 ಜನ ಮಕ್ಕಳಲ್ಲಿ ಭೃಗು ಒಬ್ಬ, ವಾಲ್ಮೀಕಿಗಳು ಒಬ್ಬರು. ಅಂತಹ ಪ್ರಚೇತಸರ ಮಗರಾಗಿ ಇವರು ರಾಮಾಯಣದ ಕೃತಿಯನ್ನು ರಚನೆ ಮಾಡಿದರು. ಕೃತವಾನ್ ಪ್ರಚೇತಸಃ ಪುತ್ರ, ಇದನ್ನು ಬ್ರಹ್ಮಾಪಿ ಅನ್ವಮನ್ಯತ. ಚತುರ್ಮುಖನು ಕೂಡ ಇದನ್ನು ಒಪ್ಪಿಕೊಂಡು ನೀವು ಈ ಕಥೆಯನ್ನು ಮುಂದುವರಿಸಿ ಅಂತ. ಅದರಲ್ಲಿ ಇನ್ನೊಂದು ಹೇಳ್ತಾರೆ, ಸಭವಿಷ್ಯಂ. ಈ ಗ್ರಂಥ ಮುಗಿಯುವಾಗ ಕೆಲವು ಘಟನೆ ಇನ್ನೂ ಮುಗ್ದಿಲ್ಲ. ಕೆಲವರು ಹೇಳೋದುಂಟು, ನೋಡಿ ಈ ಕಥೆ ತಂದು ಹೇಳಿದ್ದು ಲವಕುಶರು ಇನ್ನೂ ಸೀತೆ ಇದ್ದಾಗ. ಆದರೆ ಈ ಕಥೆಯಲ್ಲಿ ಸೀತೆ ಭೂಮಿಗೆ ಹೋದ ಕಥೆಯೂ ಬೇರೆ ಜೊತೆಯಾಗಿ ಬಂದುಬಿಡುತ್ತೆ ಅಂತ. ಇಲ್ಲೂ ಹೀಗೆ ಮಾತೊಂದಿದೆ, ಸಭವಿಷ್ಯಂ. ಈ ಕಥೆಯನ್ನು ಬರೆಯುವಾಗ ಮುಂದೆ ನಡೆಯುವ ಘಟನೆಯನ್ನು ಸೇರಿಸಿ ಬರೆದಿದ್ದಾರೆ ಅಂತ. ಆರಂಭದ ನೀವು 2ನೇ ಅಧ್ಯಾಯ ನೋಡಿದರೆ, ಮೊದಲ ಕಾಂಡದಲ್ಲಿ ಚತುರ್ಮುಖ ಬಂದ ಮೇಲೆ ನಿನಗೆ ಭವಿಷ್ಯದ ಸಂಗತಿಗಳೂ ಹೊಳೆದು ನೀನು ಇದರಲ್ಲಿ ಸೇರಿಸಿಕೊಂಡು ಈ ಕಥೆಯನ್ನು ಹೇಳು. ಏಕಾಂತದಲ್ಲಿ ನಡೆದ ಸಂಗತಿಗಳೂ ನಿನ್ನ ಕಣ್ಣೆದುರುಗಡೆ ಸಿಗಲಿ. ಮುಂದೆ ಈ ಘಟನೆ ಕೊನೆಯಾಗುವಾಗ ಏನೆಲ್ಲ ನಡೀಬೇಕಿರುತ್ತೋ ಅದನ್ನೂ ಸೇರಿಸಿ ಕಾವ್ಯ ಪೂರ್ಣವಾಗಲಿ. 24,000 ಶ್ಲೋಕ ಅಂತ ಅನ್ನೋದು ಹೇಗೆ ಸಾಧ್ಯ ಅಂತ ಕೆಲವರು ಉತ್ತರಕಾಂಡ ಪ್ರಕ್ಷಿಪ್ತ, ಇನ್ನೇನೋ ಮಧ್ಯದಲ್ಲಿ ಕಥೆಗಳು ಹಾಗೆ ಹೀಗೆ ಅಂತ. ಅಂದರೆ ಈ ಹಿಂದಿನ ಮುಂದಿನ ಇದರಲ್ಲೇ ಕೊಟ್ಟುಕೊಂಡ ಲಾಜಿಕ್ಗಳನ್ನೆಲ್ಲ ಯೋಚನೆ ಮಾಡೋದಿಲ್ಲ. ನಮಗೇನು ಅಂದರೆ, ಇವತ್ತಿನ ಕಥೆಯ ಶೈಲಿಯನ್ನು ಯೂಹಿಸಿ ಎಲ್ಲ ಕಥೆಗಳನ್ನು ನಾವು ವಿಮರ್ಶೆ ಮಾಡಲಿಕ್ಕೆ ಹೋಗ್ತೇವೆ. ಇವತ್ತಿನವರಿಗೂ ಈಗ ಇದೇ ಥರದ್ದು ಯಾವುದಾದ್ರೂ ಒಂದು ಚಿತ್ರಕಥೆಯೋ ಸಿನಿಮಾವೋ ಬಂದರೆ ಮುಂದೆ ನಡೆಯುವುದನ್ನು ಅವನು ನೋಡಿದ ತಕ್ಷಣ ಮೊದಲೇ ಹೇಳಿಬಿಡ್ತಾನೆ ಅಂತಂದಾಗ ಆಶ್ಚರ್ಯ ಪಟ್ಕೊಂಡು ನೋಡ್ತಾರೆ. ರಾಮಾಯಣದಲ್ಲಿ ಹೇಳಿದರೆ ಅದು ಸಾಧ್ಯ ಇಲ್ಲ ಅಂತ ಜಗಳಾಡ್ತಾರೆ. ಅಂದರೆ ಇದು ಇನ್ನಷ್ಟು ಬೆಳೀಬೇಕು, ಇದು ಇನ್ನಷ್ಟು ವರ್ಧಿಸಬೇಕು ಅನ್ನೋ ಅಪೇಕ್ಷೆ.
ಹೊಸತನದ ಚಿಂತನೆಯ ಜೊತೆಗೆ ಹಳೆಯ ಸಂಪ್ರದಾಯಗಳನ್ನು ಬಿಡದೆ ಅದನ್ನು ಜೋಡಿಸಿಕೊಳ್ಳಬೇಕು ಅನ್ನುವುದು ಶ್ರೀಗಳ ಆಲೋಚನೆ. ಈಗ ನಾವು ನಾಗರಿಕತೆಯ ಭ್ರಮೆಯಲ್ಲಿ ಎಷ್ಟೋ ಥರದ ಪದಾರ್ಥಗಳನ್ನು, ಎಷ್ಟೋ ಥರದ ಸಂಗತಿಗಳನ್ನು ಅದು ಹೋತಾಯೆ ಅಂತ ನಾವು ಅದನ್ನು ಸೇರಿಸ್ಕೊಂಡು ಬಿಡ್ತೇವೆ. ಆದರೆ ಅದು ಮೂಲಕ್ಕೆ ಧಕ್ಕೆ ತರುತ್ತೆ ಅಂತಂದಾಗ ಅಂಥದ್ದನ್ನು ದೂರ ಇಟ್ಟು ನಾವು ಒಪ್ಪಿಕೊಳ್ಬೇಕು ಅಂತ ಶ್ರೀಗಳವರು ಅಪೇಕ್ಷೆ ಪಡ್ತಾರೆ. ಹಾಗೆ ರಾಮಾಯಣದ ಕಥೆಯನ್ನು ನಾವು ಓದುವಾಗ ಎಷ್ಟೋ ಸಂಗತಿಗಳು ನಮ್ಮ ಸುತ್ತಲಿನ ಕಥೆಯನ್ನೇ ಹೇಳ್ತಾ ಇದ್ದಾಗ ಅನ್ನಿಸ್ತಾ ಇರುತ್ತೆ. ನಮ್ಮ ಮಧ್ಯದಲ್ಲಿ ಆ ಸರಯು ಇದೆ, ಅಲ್ಲೇ ರಾಮಚಂದ್ರ ಲಕ್ಷ್ಮಣನ ಜೊತೆಗೆ ಓಡಾಡ್ತಾ ಇದ್ದಾನೆ ಅನ್ನುವಷ್ಟು ವಾಲ್ಮೀಕಿಗಳು ನಮಗೆ ಹತ್ತಿರವಾಗುವಂತೆ ಆ ಪದಗಳಲ್ಲಿ ರಾಮನನ್ನು ತುಂಬಿ ಇಟ್ಟಿದ್ದಾರೆ. ಆ ತುಂಬಿಕೊಳ್ಳುವ ಶಕ್ತಿಯನ್ನು ನಮಗೂ ಈ ಅನುವಾದ ಮಾಡುವ ಸಂದರ್ಭದಿಂದಾಗಿ ಒದಗಿ ಬಂದಿದೆ. ಅಂತಹ ರಾಮನ ಕಥೆ, ರಾಮ ಅಂದ್ರೇ ಆರಾಮ ಅಂತ ಅರ್ಥ. ರಾಮ ಅನ್ನುವ ಶಬ್ದ ಬಂದಲ್ಲಿ ಆರಾಮ ಇದ್ದೇ ಇದೆ. ಅಂತಹ ಆರಾಮದ ಕಥೆಯನ್ನು ಹೇಳುವುದಕ್ಕೆ ಅವಕಾಶವಾಗಿದೆ. ಹಾಗೆ ಶ್ರೀರಾಮಚಂದ್ರ ಕ್ಷೀಣವಾಗದ ಚಂದ್ರ, ಕುಂಠಿತಗೊಳ್ಳದ ಚಂದ್ರ, ಬದಲಾಗದ ಚಂದ್ರ. ಯಾಕೆಂದರೆ ಈ ಚಂದ್ರ ಹುಣ್ಣಿಮೆ ಅಮಾವಾಸ್ಯೆಗೆ ಕಳೆಗಳನ್ನು ಕಳೆದುಕೊಂಡು ಹೊಸತಾಗಿ ತುಂಬಿಕೊಂಡು ಒಂದು ಬಾರಿ ಚಂದ ಮತ್ತೊಂದು ಬಾರಿ ಇಲ್ಲ ಅನ್ನುವ ಈ ಎಲ್ಲ ಏರಿಳಿತಗಳಿಲ್ಲದ ಸನಾತನ ನೆನೆಸಿದ ಚಂದ್ರ. ಅಂತಹ ಚಂದ್ರನ ಚಿಂತನೆಗೆ ಈ ವೇದಿಕೆ 2 ವರ್ಷಗಳಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಶ್ಲೋಕಗಳನ್ನು ನೋಡುವುದಕ್ಕೆ ಅವಕಾಶವಾಯಿತು. ಶ್ರೀಗಳವರಿಗೆ ಈ ಅವಕಾಶಕ್ಕಾಗಿ ಮತ್ತೊಮ್ಮೆ ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಅರ್ಪಿಸಿ ಈ ರಾಮಾಯಣದ ಚಿಂತನೆಯನ್ನು ನಿರಂತರವಾಗಿ ಆಚಾರ್ಯರ ಮೂಲಕ ಕೃಷ್ಣನ ಸೇವೆಯನ್ನು ಮಾಡ್ತಾ ಇರುವಂತಹ ಶ್ರೀಪಾದರ ಮೂಲಕ ಕೃಷ್ಣನಿಗೆ ಸಮರ್ಪಣೆಗೊಳ್ಳಲಿ ಅಂತ ಆಶಿಸ್ತಾ ಶ್ರೀಕೃಷ್ಣಾರ್ಪಣಮಸ್ತು. ರಾಮಾಯಣ ಮುಗಿನ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಭು